ಕುರುಕ್ಷೇತ್ರ 2024 ಬೀದರ್ ರಣಕಣ. ಲಕ್ಷ್ಮೀ ಅವರೇ, ಬೀದರ್ ಅಂದ ತಕ್ಷಣ ನಿಮ್ಗೆ ಫಸ್ಟ್ ನೆನಪಾಗೋದೇನು? ಕರ್ನಾಟಕದ ಸುತ್ತ ತುದಿಯ ಜಿಲ್ಲೆ, ಕಿರೀಟ ಇದ್ದಂಗಿದೆ ಅಂತ ನಿಮಗೆ ಹೇಳಿದಾಗೆ. ಬಿಸಿಲು ಸರ್. ಓಕೆ. ಆಮೇಲೆ ಬಿದಿರಿ ಕಲೆ, ಆಮೇಲೆ ಎಲ್ಲ ಜಾತಿ ಧರ್ಮದ ಒಂದು ರೀತಿಯಲ್ಲಿ ತವರೂರು ಬಸವಣ್ಣ, ಆಮೇಲೆ ಗುರುದ್ವಾರ ಎಲ್ಲವೂ ಇರುವಂತದ್ದು ಸಂಗಮ ಕ್ಷೇತ್ರ. ಹೌದು. ನನಗೆ ಬಹಳ ಪರ್ಟಿಕ್ಯುಲರ್ ಆಗಿ ನೆನಪಾಗೋದು ಗುರುಪಾದಪ್ಪ ನಾಗಮಾರಪಲ್ಲಿ. ಗುರುಪಾದಪ್ಪ ನಾಗಮಾರಪಲ್ಲಿಯ ನಂತರ ಒಂದು ಪರ್ಟಿಕ್ಯುಲರ್ ಆಗಿ ಬೀದರ್ ಇವರಿಗೆ ಮೀಸಲು ಹಂಗೆ ಕಂಡು ಬರಲೇ ಇಲ್ಲ ಅಂತ. ಬೇರೆ ಬೇರೆ ಕಾರಣಗಳಿದೆ. ಗಡಿ ಪ್ರದೇಶ ಆಗಿರೋದ್ರಿಂದ ಒಂಥರ ಕೇರ್ಲೆಸ್ಸು ಇದೆಯಾ ಗೊತ್ತಿಲ್ಲ. ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ನಮ್ಮ ಕರ್ನಾಟಕದ ಕಿರೀಟ ಅಂತೇಳಿ. ಬನ್ನಿ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ಕುರುಕ್ಷೇತ್ರ ರಣಕಣದಲ್ಲಿ ಮುಕುಟಮಣಿ ಬೀದರ್ ರಂಗೇರ್ತಾ ಇದೆ. ಬೀದರ್ ಲೋಕಸಭಾ ಚುನಾವಣಾ ರಣಕಣ ಏರ್ತಾ ಇದೆ. ಎಲೆಕ್ಷನ್ ಕಾವು, ಅಸ್ತ್ರ ಪ್ರತ್ಯಸ್ತ್ರಗಳು ಹೇಗಿವೆ? ಇವತ್ತಿನ ಕುರುಕ್ಷೇತ್ರ ರಣಕಣದಲ್ಲಿ ಮುಕುಟಮಣಿ ಬೀದರ್, ಕರ್ನಾಟಕದ ಕಿರೀಟ ಬೀದರ್, ಅಲ್ಲಿಂದಲೇ ಶುರುವಾಗೋದು. ಯಾರಿಗೊಲಿಯುತ್ತೆ ಈ ಸಾರಿ ಲೋಕಸಭಾ ಟಿಕೆಟ್? ಯಾರಿಗೆ ಮಿಸ್ ಆಗತ್ತೆ? ಕಳೆದ ಸಾರಿ ನಾವು ಖೂಬಾ ವರ್ಸಸ್ ಖಂಡ್ರೆ ನೋಡಿದ್ವಿ. ಈ ಸಾರಿ ಯಾರು ಕಂಟೆಸ್ಟ್ ಮಾಡ್ತಾರೆ? ಎರಡು ಪಕ್ಷಗಳಲ್ಲಿ ಅಷ್ಟು ಸುಲಭ ಇಲ್ಲ. ಹೇಗಿದೆ ಗ್ರೌಂಡ್ ರಿಪೋರ್ಟ್? ನಾವು ಹೇಳ್ತೀವಿ. ಯಾರಿಗೆ ಲೋಕಸಭಾ ಅದೃಷ್ಟ ಲಕ್ಷ್ಮಿ ಒಲಿಯುತ್ತೆ? ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಯಾರಿಗೆ ಒಲಿಯುತ್ತೆ? ಯಾರಿಗೆ ಶೆಟ್ಟಿ ಅವ್ರು ಹೇಳಿದಾಗೆ ಟಿಕೆಟ್ ಸಿಕ್ಕುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಆಮೇಲೆ ಫೈಟು. ಹಾಗಿದ್ರೆ ಜಾಸ್ತಿ ಕಾಯಿಸೋದು ಬೇಡಲ್ವಾ? ಶುರು ಮಾಡೋಣ. ನೋಡಿ, ಅದರ ಬಗ್ಗೆ ಒಂದು ಸ್ಥೂಲ ಚಿತ್ರಣ ನಿಮ್ಮ ಮುಂದೆ ಕೊಡ್ತೀನಿ. ಏನೆಲ್ಲ ಇದೆ, ಏನೆಲ್ಲ ಕಾಂಪಿಟೇಷನ್ ಇದೆ, ಏನೆಲ್ಲ ಪ್ರಾಬ್ಲಮ್ ಇದೆ, ಕಳೆದ ಬಾರಿ ಏನಾಗಿತ್ತು, ಎಷ್ಟು MLA ಗಳಿದ್ದಾರೆ, BJP ಓಟ್ ಎಷ್ಟು, ಕಾಂಗ್ರೆಸ್ ಓಟ್ ಎಷ್ಟು, JDS ಇದೆಯಾ, ಮುಸ್ಲಿಮರು ಎಷ್ಟಿದ್ದಾರೆ, ಎಲ್ಲದರ ಬಗೆಗಿನ ಒಂದು ಮಾಹಿತಿ ನಿಮ್ಮ ಮುಂದೆ. ಬೀದರ್ನಲ್ಲಿ ರಂಗೇರುತ್ತಿದೆ ಲೋಕಸಭೆಯ ಕಾವು. ರಾಜ್ಯದ ಮುಕುಟ, ಕೋಟೆಗಳ ನಗರಿ, ಶರಣರು ಬಾಳಿದಂತ ನಾಡಿನಲ್ಲೀಗ ಚುನಾವಣೆ ಕಾವು ಅಂತ ಹೇಳ್ಬೋದು. ಟೋಟಲಿ BJP ಭದ್ರಕೋಟೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಏನದಂದ್ರೆ ತನ್ನ ವಶಕ್ಕೆ ತಗೊಳ್ಳಕ ಸಾಕಷ್ಟು ಮಾಸ್ಟರ್ ಪ್ಲಾನ್ ಮಾಡತ್ತ ಅಂತ ಹೇಳ್ಬಹುದು. BJP ಕೂಡ ಹಾಲಿ ಕೇಂದ್ರ ಸಚಿವ ಸಂಸದ ಭಗವಂತ್ ಖೂಬಾ ಅವರು ಹ್ಯಾಟ್ರಿಕ್ ಗೆಲುವಿಗಾಗಿ ಸಾಕಷ್ಟು ರಣತಂತ್ರ ರೂಪಿಸ್ತಾ ಇದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಏನಾದರೂ ಕಾವು ಏರ್ಲತ್ತ ಬಿಸಿಲಿನೊಂದಿಗೆ ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ಬೀದರ್ ರಾಜ್ಯದ ಮುಕುಟಮಣಿ, ಕೋಟೆಗಳ ನಗರಿ, ಸೂಫಿ ಸಂತರು ಬಾಳಿ ಬದುಕಿದ ನಾಡು. 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಕ್ರಾಂತಿಯನ್ನು ನಡೆಸಿದ ಬಸವಣ್ಣನವರ ಕ್ರಾಂತಿ ಭೂಮಿ. ಸೋಲಿಲ್ಲದ ಸರ್ದಾರ ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ ಜಿಲ್ಲೆ. ಇದೀಗ ಇಲ್ಲಿ ಲೋಕಸಭೆ ಚುನಾವಣೆ ಕಾವು ಏರತೊಡಗಿದೆ. ಯಾರಿಗೆ ಟಿಕೆಟ್, ಯಾರಿಗೆ ಆಗಲಿದೆ ಮಿಸ್? ಈ ಸಲದ ಚುನಾವಣೆಯ ಲೆಕ್ಕಾಚಾರ ಏನು ಅನ್ನೋದರ ಡೀಟೇಲ್ಸ್ ಅನ್ನ ನಾವೀಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಬಿಜೆಪಿಯಲ್ಲಿ ಲೋಕ ಟಿಕೆಟ್ಗಾಗಿ ಬಿಗ್ ಫೈಟ್. ಇದು ಬಿಜೆಪಿಯ ಭದ್ರಕೋಟೆ. ಆ ಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ನಾನಾ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಭಗವಂತ್ ಖೂಬಾ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಹಾಲಿ ಸಂಸದ ಕೇಂದ್ರ ಸಚಿವ ಭಗವಂತ್ ಖೂಬಾಗೆ ಸ್ವಪಕ್ಷದವರೇ ವಿಲನ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈ ಸಲ ಬಿಜೆಪಿಯಲ್ಲಿ ಸ್ವಾಮೀಜಿಯೊಬ್ಬರು ಸೇರಿದಂತೆ 1 ಡಜನ್ಗೂ ಹೆಚ್ಚು ಹೊಸ ಟಿಕೆಟ್ ಆಕಾಂಕ್ಷಿಗಳು ಖೂಬಾಗೆ ಟೆನ್ಷನ್ ತಂದಿಟ್ಟಿದ್ದಾರೆ. ಈಗಾಗಲೇ ಔರಾದ್ ಶಾಸಕ ಪ್ರಭು ಚೌಹಾಣ್, ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ ಅವರು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಡಿ, ಹೊಸ ಮುಖಕ್ಕೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯಿಂದ ಬಿಜೆಪಿ ಹಿರಿಯ ಮುಖಂಡ ಶರಣಜೀವಿ ಗುರುನಾಥ್ ಕೊಳ್ಳೂರು, ಚನ್ನಬಸವಣ್ಣ ಬಳತೆ, ನಂದಕುಮಾರ್ ಸಾಳಂಕೆ, ಮಾಜಿ ಶಾಸಕ ಸುಭಾಷ್ ಕಲ್ಲೂರು, ನಾಗರಾಜ್ ಕರ್ಪೂರ್ ಹಾಗೂ ಜಿಲ್ಲೆಯ ಪ್ರತಿಷ್ಠಿತ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಹಾಗೂ ಡೋವಣಗಾಣ್ಣ ಶಂಭುಲಿಂಗೇಶ್ವರ ಶಿವಾಚಾರ್ಯರು ಕೂಡ ಲೋಕಸಭೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಸಲ ಬಿಜೆಪಿ ಪಕ್ಷ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಎಂಬ ಚರ್ಚೆ ಕ್ಷೇತ್ರದಲ್ಲಿ ಜೋರಾಗಿ ನಡೀತಾ ಇದೆ. ಕೈ ಪಡೆಯಲ್ಲಿಯೂ ಟಿಕೆಟ್ಗಾಗಿ ವಾರ್. ಈಗಾಗಲೇ ಬಿಜೆಪಿಯ ಈ ಎಲ್ಲ ಬೆಳವಣಿಗೆಗಳನ್ನ ಕಾಂಗ್ರೆಸ್ ಪಕ್ಷ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ನಡುವೆ ಇತ್ತ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಮ್ಮ ಪುತ್ರ ಸಾಗರ ಖಂಡ್ರೆಯನ್ನ ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿದ್ದಾರೆ.
ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಅತ್ಯಂತ ಆಪ್ತರಾಗಿರೋ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಬಸವರಾಜ್ ಬುಳ್ಳ ಹಾಗೂ ಆನಂದ ದೇವಪ್ಪ ಸೇರಿದಂತೆ ಮುಸ್ಲಿಂ ಸಮುದಾಯ ಅಬ್ದುಲ್ ಮನಾನ್ ಸೇಠ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡೋ ಕಾಂಗ್ರೆಸ್ ಕನಸು ನನಸಾಗುತ್ತಾ? ಬಿಜೆಪಿ ಭಗವಂತ್ ಖೂಬಾಗೆ ಟಿಕೆಟ್ ನೀಡುತ್ತಾ? ಹೊಸ ಮುಖಕ್ಕೆ ಪಕ್ಷ ಮಣೆ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿದ್ರಲ್ಲ ನೀವೆಲ್ಲ ಬೀದರ್ ಲೋಕಸಭಾ ಚಿತ್ರಣ. ಒಂದ್ ಕಡೆ ಬಿಜೆಪಿಗೆ ಟಿಕೆಟ್ ಆಕಾಂಕ್ಷಿಗಳದು ಟೆನ್ಷನ್, ಇನ್ನೊಂದೆಡೆ ಬಿಜೆಪಿಯಲ್ಲೇ ಬಿಜೆಪಿ ಮುಖಂಡರ ವಿರೋಧ. ಇದರ ಮಧ್ಯೆ ಕಾಂಗ್ರೆಸ್ ಇಂದ ಎಲ್ಲೋ ಒಂದ್ ಕಡೆ ಸ್ಪರ್ಧೆಗ ಅಂದ್ರೆ ಘಟಾನುಘಟಿ ನಾಯಕರ ಹಿಂದೇಟು. ಅದ್ರ ಮುಂಬರ ದಿನಗಳಲ್ಲಿ ಕಾಂಗ್ರೆಸ್ ಇಂದ ಯಾರು ಕಣಕ್ಕಿಳಿತಾರ? ಬಿಜೆಪಿಯಿಂದ ಹಾಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಕಣಕ್ಕಿಳಿಯೋ ಮೂಲಕ ಹ್ಯಾಟ್ರಿಕ್ ಸಾಧಿಸ್ತಾರ, ಇಲ್ಲೇನು ಹೊಸ ಮುಖ ಪಕ್ಷ ಗುರುತಿಸ್ತದ? ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.